ಪಾಕಿಸ್ತಾನ ಪರವಾಗಿರುವಂಥವ್ರು ಹಿಂದೂಗಳ ಮೇಲೆ ಮಾಡಿದಂಥ ಹಲ್ಲೆ ಇದು. ಇದನ್ನ ಖಂಡಿಸ್ತೀರಿ. ಇದನ್ನ ಖಂಡಿಸಿ ಇವಾಗ ಕಮಿಷನರ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀರಿ. ಅವ್ರನ್ನ ಕೂಡಲೇ ಗೂಂಡಾ ಆಕ್ಟ್ ಅಲ್ಲಿ ಬಂಧಿಸಬೇಕು. ಎಲ್ಲ CCTV ಕ್ಯಾಮ್ರಾದಲ್ಲಿದೆ. ಕೂಡಲೇ ಬಂಧಿಸಬೇಕು. ಇಲ್ಲ ಅಂದ್ರೆ ಇದು ಗೂಂಡಾ ರಾಜ್ಯ. ಹೆಂಗೆ ನಮಗೆ ಪೊಲೀಸ್ ಸುರ್ಪದಿಯಲ್ಲಿದ್ದೀರಿ, ನಾವೆಲ್ಲ ಪೊಲೀಸ್ ಸೆಕ್ಯೂರಿಟಿಯಲ್ಲಿದ್ದೀರಿ. ನಾಳೆ ನಮ್ಮ ಪ್ರಾಣಕ್ಕೆ ಏನಾನ ಅನಾಹುತ ಆದರೆ ಏನು ಕಾರಣ? ನಮ್ಮ ಪ್ರಾಣಕ್ಕೆ ರಕ್ಷಣೆ ಏನೇ ಇದೆ? ಇವತ್ತು ವಿರೋಧ ಪಕ್ಷಗಳ ವ್ಯಕ್ತಿಗಳಿಗೆ ಬಂದವರೆಲ್ಲ MLAಗಳು, ಸುಮಾರು 15 ಜನ MLAಗಳಿದ್ರು, MLCಗಳಿದ್ರು. ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾರ ರಕ್ಷಣೆಯನ್ನ ಕೇಳಬೇಕು? ಅದರಿಂದ ಇದೊಂದು ಗೂಂಡಾ 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 ರಾಜ್ಯ, ಗೂಂಡಾ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಇದರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಪಕ್ಕಾ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್. ಇಲ್ಲ ಅವಶ್ಯಕತೆ ಏನಿತ್ತು ಅಲ್ವೇ ತರಕ? ಅವಶ್ಯಕತೆ ಏನಿತ್ತು? ಬಿಜೆಪಿ ಕಚೇರಿ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು. ನಾವೇನ ನೋಡಿದ್ರ? ನಮ್ ಬಿಜೆಪಿ ಕಚೇರಿ ಮುಂದೆ 10 ಸರಿ ಪ್ರತಿಭಟನೆ ಮಾಡಿದಾರೆ. ನಾವು ಒಂದ್ಸರಿ ಮೊಟ್ಟೆ ಹೊಡೆದಿದ್ದೀರಾ, ಒಂದ್ಸರಿ ಚಾಕು ತಗೊಂಡು ಹೋಗಿದ್ದೀರಾ, ಒಂದ್ಸರಿ ಲಾಂಗ್ ತಗೊಂಡು ಹೋಗಿದ್ದೀರಾ. ಇವರು ಲಾಂಗ್ಗಳು, ಚಾಕುಗಳು, ಬಾಂಬ್ಗಳಿದ್ವನೋ ಗೊತ್ತಿಲ್ಲ. ಇವಾಗ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿದೆ. ಇಷ್ಟೆಲ್ಲ ಮಾಡಿದವರು ಬಾಂಬ್ಗಳಿರ್ಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೇಕು. ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಪಾಕಿಸ್ತಾನ ಲಿಂಕ್ ಇರೋರು, ಪಾಕಿಸ್ತಾನಕ್ಕೆ ಬೆಂಬಲ ಮಾಡೋರು, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವ್ರಿಗೆಲ್ಲ ಸೇಫ್ಟಿ ಕೊಡೋ ಅಂಥವ್ರು. ಇಂಥವ್ರಿಗೆ ಇವಾಗ ಕಾಂಗ್ರೆಸ್ ಆಫೀಸು ಗೂಂಡಾಗಳ ಆಫೀಸ್ ಆಗ್ಬಿಟ್ಟಿದೆ. ಅದರಿಂದ ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೋದು. ಕೂಡಲೇ ಪೊಲೀಸರು ತನಿಖೆ ಮಾಡಬೇಕು, ರೈಡ್ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಪರವಾಗಿರುವಂಥವ್ರು ಹಿಂದೂಗಳ ಮೇಲೆ ಮಾಡಿದಂಥ ಹಲ್ಲೆ ಇದು. ಇದನ್ನ ಖಂಡಿಸ್ತೀರಿ. ಇದನ್ನ ಖಂಡಿಸಿ ಇವಾಗ ಕಮಿಷನರ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀರಿ. ಅವ್ರನ್ನ ಕೂಡಲೇ ಗೂಂಡಾ ಆಕ್ಟ್ ಅಲ್ಲಿ ಬಂಧಿಸಬೇಕು. ಎಲ್ಲ CCTV ಕ್ಯಾಮ್ರಾದಲ್ಲಿದೆ. ಕೂಡಲೇ ಬಂಧಿಸಬೇಕು. ಇಲ್ಲ ಅಂದ್ರೆ ಇದು ಗೂಂಡಾ ರಾಜ್ಯ. ಹೆಂಗೆ ನಮಗೆ ಪೊಲೀಸ್ ಸುರ್ಪದಿಯಲ್ಲಿದ್ದೀರಿ, ನಾವೆಲ್ಲ ಪೊಲೀಸ್ ಸೆಕ್ಯೂರಿಟಿಯಲ್ಲಿದ್ದೀರಿ. ನಾಳೆ ನಮ್ಮ ಪ್ರಾಣಕ್ಕೆ ಏನಾನ ಅನಾಹುತ ಆದರೆ ಏನು ಕಾರಣ? ನಮ್ಮ ಪ್ರಾಣಕ್ಕೆ ರಕ್ಷಣೆ ಏನೇ ಇದೆ? ಇವತ್ತು ವಿರೋಧ ಪಕ್ಷಗಳ ವ್ಯಕ್ತಿಗಳಿಗೆ ಬಂದವರೆಲ್ಲ MLAಗಳು, ಸುಮಾರು 15 ಜನ MLAಗಳಿದ್ರು, MLCಗಳಿದ್ರು. ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾರ ರಕ್ಷಣೆಯನ್ನ ಕೇಳಬೇಕು? ಅದರಿಂದ ಇದೊಂದು ಗೂಂಡಾ 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 ರಾಜ್ಯ, ಗೂಂಡಾ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಇದರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಪಕ್ಕಾ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್. ಇಲ್ಲ ಅವಶ್ಯಕತೆ ಏನಿತ್ತು ಅಲ್ವೇ ತರಕ? ಅವಶ್ಯಕತೆ ಏನಿತ್ತು? ಬಿಜೆಪಿ ಕಚೇರಿ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು. ನಾವೇನ ನೋಡಿದ್ರ? ನಮ್ ಬಿಜೆಪಿ ಕಚೇರಿ ಮುಂದೆ 10 ಸರಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಒಂದ್ಸರಿ ಮೊಟ್ಟೆ ಹೊಡೆದಿದ್ದೀರಾ, ಒಂದ್ಸರಿ ಚಾಕು ತಗೊಂಡು ಹೋಗಿದ್ದೀರಾ, ಒಂದ್ಸರಿ ಲಾಂಗ್ ತಗೊಂಡು ಹೋಗಿದ್ದೀರಾ. ಇವರು ಲಾಂಗ್ಗಳು, ಚಾಕುಗಳು, ಬಾಂಬ್ಗಳಿದ್ವನೋ ಗೊತ್ತಿಲ್ಲ. ಇವಾಗ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿದೆ. ಇಷ್ಟೆಲ್ಲ ಮಾಡಿದವರು ಬಾಂಬ್ಗಳಿರ್ಬೇಕು. ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೇಕು. ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಪಾಕಿಸ್ತಾನ ಲಿಂಕ್ ಇರೋರು, ಪಾಕಿಸ್ತಾನಕ್ಕೆ ಬೆಂಬಲ ಮಾಡೋರು, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವ್ರಿಗೆಲ್ಲ ಸೇಫ್ಟಿ ಕೊಡೋ ಅಂಥವ್ರು. ಇಂಥವ್ರಿಗೆ ಇವಾಗ ಕಾಂಗ್ರೆಸ್ ಆಫೀಸು ಗೂಂಡಾಗಳ ಆಫೀಸ್ ಆಗ್ಬಿಟ್ಟಿದೆ. ಅದರಿಂದ ಕಾಂಗ್ರೆಸ್ ಆಫೀಸಲ್ಲಿ ಬಾಂಬ್ಗಳಿರ್ಬೋದು. ಕೂಡಲೇ ಪೊಲೀಸರು ತನಿಖೆ ಮಾಡಬೇಕು, ರೈಡ್ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ.